ನಮಸ್ಕಾರ. ರಾತ್ರಿ ಏನು ವೀಡಿಯೋ ಮಾಡ್ತಿದ್ದೀನಿ ಅಂದರೆ, ಇಲ್ಲಿ ಪಕ್ಕದಲ್ಲಿ ಏನು ಕಾರ್ ನಿಂತಿದೆ, ಇದ್ರದ್ದು ಕೀ ಒಳಗಡೆ ಬಿಟ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮ ಪಟೇಲರು. ಇದನ್ನು ಇವಾಗ ತೆಗೆಯೋದೇ ಒಂದು ಲಾಗ್ ಆಗಿದೆ. ಈಗ ನೋಡಿ, ಟೆಸ್ಟರು ಎಲ್ಲ ಇಟ್ಕೊಂಡು ಬಂದಿದ್ದೀನಿ. ನೋಡೋಣ ತೆಗಿಯೋಕ್ಕಾಗುತ್ತೆ ಇಲ್ಲ ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಕಾರ್ ಲಾಕ್ ಓಪನ್ ಆಗುತ್ತೆ ಇಲ್ಲ ಅಂತ ನಾನು ತೋರಿಸ್ತೀನಿ. ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ. ಯಾಕಂತಂದರೆ ಹೊಸ ಕಾರ್ ಪಕ್ಕದಲ್ಲಿದೆ ಅಂತ ಎಕ್ಸೈಟ್ಮೆಂಟಲ್ಲಿ ಹಳೆ ಕಾರ್ ಕೀನ ಒಳಗಡೆನೇ ಬಿಟ್ಟಿದ್ದಾರೆ. ಹಂಗಾಗಿ ಈಗ ಲಾಕ್ ತೆಗೆಯೋದೇ ಒಂದು ವೀಡಿಯೋ. ಬನ್ನಿ, ನಮಗೆ ಲಾಕ್ ತೆಗಿಯೋಕ್ಕಾಗುತ್ತೆ ಇಲ್ಲ ಅಂತ ನೋಡೋಣ. ಇದು ಒಳಗಡೆ ಕೀ ಬಿಟ್ಕೊಂಡು ಕೀ ತೆಗಿಯೋದ್ರಲ್ಲಿ ಮಗ್ನರಾಗಿದ್ದಾರೆ ನಮ್ಮ ಹೊಸಕೆರೆ ಅಮಲ್ ಪಟೇಲ್ ಅವರು. ನೀವು ತೆಗಿಬೇಕು. ಅದು ಹೆಂಗೆ ತೆಗಿತೀರೋ ನಾನು ನೋಡ್ತೀನಿ. ಅದು ಕೀ ನೋಡಿದ್ರೆ ಏನು ಅನಿಸ್ತಿದೆ ಗೊತ್ತಾ ನನಗೆ? ಕೈಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪ ಹೊಡ್ಕಿದ್ವಿ. ಹಾಂ, ತಾನೇ ಪೂಜೆ ಮಾಡಿಸ್ಕೊಂಡ್ಬಂದಾರೆ. ಮಾಡಿದ್ವಿ. ಇದು ಎಷ್ಟು ಜನ ಮಾಡಿರ್ಬೋದು ಹಿಂಗೆ? ಒಂದ್ಸತಿ ನಾವು ಚಿಕ್ಕಮಗಳೂರು ಮಾರ್ಕೆಟಲ್ಲಿ ಒಂದ್ಸತಿ ಮಾಡಿದ್ದ ಅಮರ್ ಫಸ್ಟ್ ಕ್ಲೈಂಟ್ ಲಾಕ್ ಮಾಡಿ ಲಾಸ್ಟಿಗೆ ಅವನೇ ತೆಗ್ದಿದ್ದ. ಅವತ್ತೊಂದು ಇಲ್ಲಿ ಬಂದು ನಾನೇ ಮಾಡಿಟ್ಟಿದ್ದೆ ಹಂಗೆ. ಆಮೇಲೆ ಆ ಬೀಡಿಂಗ್ ತೆಗೆದು ಹಿಂಗೆ ಹೊಡೆದು ಅಮರ್ ಹೇಳ್ಕೊಟ್ಟಿದ್ದು ಹಿಂಗೆ ತೆಗಿಬೇಕು ಅಂತ ಪಟ್ಟಂತ ಬಂದಿದ್ದೆ. 4 ಗಂಟೆ ಟ್ರೈ ಮಾಡಿದ್ದೆ. ಅಣ್ಣ ಇಲ್ಲೇನಿಲ್ಲ ಗೊತ್ತಾ, ಇದನ್ನ ಚೂರು ಇದು ಹೇಳ್ಕೊಂಡ್ರೆ ಸ್ಕೇಲ್ ಇದ್ರೆ ನೀಟಾಗಿದ್ರೆ ಸಮಕ್ಕೆ ಇಲ್ಬಿಟ್ಟು ಇಲ್ಲೊಂದು ಹಗ್ಗ ಹೋದ್ರೆ ಇದನ್ನ ಸ್ವಲ್ಪ ಟೈಟ್ ಮಾಡಿ ಎತ್ಬೋದು. ಕೊಡಿದ್ದು ಕಳ್ರಿಗೆಲ್ಲ ಚೆನ್ನಾಗಿ ಸಿಗ್ತದೆ ಐಡಿಯಾ, ಹಿಂಗೆ ಕಾರ್ಕೋದಿಬೋದು ಅಂತ. ಬಾಯ್ ಹಗ್ಗ ತಗೋಬಾರ, ಇದು ಹಾಕೋಣ ಬಾರ ಅಮರ. ಒಂದು ಹಗ್ಗನ ತಂದು ನೋಡಿ, ಇಲ್ಲಿ ಇದಿಷ್ಟು ಗ್ಯಾಪ್ ಆಗುತ್ತಲ್ಲ, ಇದು ನೋಡಿ ಇಷ್ಟು ಗ್ಯಾಪ್ ಆಗುತ್ತೆ. ಈ ಗ್ಯಾಪಲ್ಲಿ ಹಗ್ಗ ಇಲ್ಲಿ ಕಳಿಸಿದೆ, ಅಲ್ಲಿಗೆ ಒಂದು ಲಾಕ್ ಥರ ಮಾಡಿ ಇದಕ್ಕೆ ಹಗ್ಗ ಸಿಕ್ಕಾಕೊಂಡ್ರೆ ಆಯ್ತು. ಅಷ್ಟು ಹಿಂಗೆ ಎತ್ಬೋದು. ಟ್ರೈ ಮಾಡೋಣ. ಹಗ್ಗ ಬೇಕಾದ್ರೆ ಈಗ ನಾನಲ್ಲ, ಏನು ನೋಡ್ತಿದ್ದೀರಾ ಮಹಾಜನಗಳೇ? ಇವರು ಒಬ್ಬರು ಮಹಾ ಬುದ್ಧಿವಂತರು, ಮೇಧಾವಿಗಳು ಕಾರ್ ಒಳಗಡೆ ಕೀ ಬಿಟ್ಬಿಟ್ಟು ಲಾಕ್ ಮಾಡಿದ್ದಾರೆ. ಕಾಣಿಸ್ತಿಲ್ಲ? ಕಾರ್ ಒಳಗಡೆ ಕೀ ಬಿಟ್ಬಿಟ್ಟು ಲಾಕ್ ಮಾಡಿದ್ದಾರೆ. ಅದನ್ನು ತೆಗಿಯೋಕ್ಕೆ ಸತತ ಪ್ರಯತ್ನ ಮಾಡ್ತಿದ್ದೀವಿ. ಆಲ್ಮೋಸ್ಟ್ ಒಂದು 10 ನಿಮಿಷದಿಂದ ಟ್ರೈ ಮಾಡ್ತಿದ್ದೀವಿ. ಆ ಕೀ ಎಲ್ಲ ಹಾಕ್ಬಿಟ್ಟು ಕೀ ಮಾತ್ರ ಒಳಗಡೆ ಕಾಣಿಸ್ತಿದೆ ಸೀಟ್ ಮೇಲ್ಗಡೆ. ಅದನ್ನು ತೆಗೆಯೋದೇ ಒಂದು ದೊಡ್ಡ ಮಹಾ ಯುದ್ಧ ಆಗಿದೆ. ಈಗ ಹೆಂಗಾಗಿದೆ ಅಂದರೆ, ಈಗ ಅದು ಆಲ್ಮೋಸ್ಟ್ ಅದೇ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಹುಡುಕ್ದಂಗಾಗಿದೆ. ನೋಡಿ ನಮ್ಮ ಕಾರ್ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಕಾರ್ ಇಲ್ಲಿದೆ, ಕಾರ್ ಕೀ ಮಾತ್ರ ಇಲ್ಲ. ಕಾರ್ ಕೀ ತೆಗಿಯೋಕ್ಕೆ ಎಲ್ಲರೂ ಸತತ ಪ್ರಯತ್ನ ಮಾಡ್ತಿದ್ವಿ. ಆಗುತ್ತಾ ಇಲ್ಲ ಅಂತ ನೋಡೋಣ. ಬನ್ನಿ ತೋರಿಸ್ತೀನಿ. ಕಾರ್ ಕೀ ಬೀಗ ಓಪನ್ ಮಾಡೋಕ್ಕಾಗುತ್ತಾ, ಏನು ಮಾಡಿದ್ವಿ ಅಂತ. ಈಗ ಏನಾಗಿದೆ ಅಂದರೆ, ಇವತ್ತಷ್ಟೇ ಹೊಸ ಕಾರ್ ತಂದಿದ್ದಾರೆ. ಇಲ್ಲಿ ಪಕ್ಕದಲ್ಲಿದೆ ನೋಡಿ, ಈಗ ಹೊಸ ಕಾರ್ ತೊಗೊಂಡಿದ್ದು ಎಕ್ಸೈಟ್ಮೆಂಟಲ್ಲಿ ಹಳೆ ಕಾರನ್ನ ಕೀನ ಒಳಗಡೆ ಬಿಟ್ಬಿಟ್ಟು ಲಾಕ್ ಮಾಡಿದ್ದಾರೆ. ಅದಕ್ಕೆ ಹೇಳೋದು, ಎಕ್ಸೈಟ್ಮೆಂಟಲ್ಲಿ ಜನ ಏನು ಬೇಕಾದ್ರೂ ಮಾಡ್ತಾರೆ ಅಂತ. ಇದಕ್ಕೆ ಅದೇ ಒಂದು ನಿದರ್ಶನ. ಈಗ ಒಂದು ಬೀಗ ಈ ಕಾರ್ದು ಲಾಕ್ ತೆಗೆಯೋದು. ಇವತ್ತು ಬೇರೆ ವೀಕೆಂಡಲ್ಲಿ ವೀಕೆಂಡ್ ಎಂಜಾಯ್ ಮಾಡೋದು ಬಿಟ್ಟು ನಾವು ಇಲ್ಲಿ ಕಷ್ಟಪಡ್ತಿದ್ವಿ ಕಾರ್ದು ಲಾಕ್ ತೆಗಿಯೋಕ್ಕೆ. ನೋಡಿ ಲಾಕ್ ಮಾಡಿರೋದು ಒಳಗಡೆ ಕೀ ಬಿಟ್ಬಿಟ್ಟು ಒಳಗಡೆ ಲಾಕ್ ಮಾಡಿರೋದು ಇವರೇ. ನಗಲಾರದೆ ಅಳಲಾರದೆ ಬಳಲಾಡಿದೆ ಜೀವ. ನೋಡಿ, ಇಬ್ರು ಟ್ರೈ ಮಾಡ್ತಿದ್ದಾರೆ ಬೀಗ ಲಾಕ್ ತೆಗಿಯೋಕ್ಕೆ ಕಾರಿಂದು. ಹೆಂಗೆ ತೆಗಿತಾರೆ ಅಂತ ನೋಡೋಣ. ಹಗ್ಗ ಹಾಕ್ತಿದ್ದಾರೆ. ಇವಾಗ ನೇಣು ಹಾಕೊಂಡು ನೋಡಿದ್ವಿ, ಇವಾಗ ಕಾರಿಗೆ ನೇಣು ಹಾಕ್ತಾರೆ. ಹಾಂ, ಇರೋ 1 ನಿಮಿಷ ನೇಣು ಹಾಕ್ತಿದ್ದೀವಿ ಕಾರಿಗೆ. ಚಿಕ್ಕಪ್ಪನ ಟ್ರೈ ಮಾಡ್ತೀವಿ. ಸಿಗುತ್ತಾ ಕಾಡು ಮನೆ ಅಕ್ಷರದಿಂದ ಮುಂದಿನ ಕಾರ್ಯಕ್ರಮ. ನೋಡಿ ಗೈಸ್, ಇಲ್ಲಿಗೆ ಈ ಥರ ಇದೆಲ್ಲ ಇನ್ನೊಂದು ಟೆಸ್ಟರ್ ಇತ್ತಲ್ಲ ಕೊಡಿ. ಎಲ್ಲಿಟ್ಟು ಹೊಸ ರೀತಿಯ ಪ್ರಯತ್ನ ಮಾಡ್ತಿದ್ದಾರೆ. ಮೋಸ್ಟ್ಲಿ ಒಂದು ಬೀಡಿಂಗು ಹೊಸದು ತಗೊಬೇಕಾಗುತ್ತೆ ಅನ್ಸುತ್ತೆ. ಪ್ರಯತ್ನ ವಿಫಲವಾಗೋ ಸಂಭವ ಇದೆ. ಬೇಡ ಮುಗ್ದಾಗ್ತೀರ ಗ್ಯಾರಂಟಿ. ಅಲ್ಲಿ ಹಿಂಗೆ ಗ್ಲಾಸ್ ಹಿಂಗೆ ಜಾಸ್ತಿ ಜಾರಲ್ವಾ? ಅದು ಹಿಂಗೆ ರೋಲ್ ಅಲ್ಲ. ಟ್ರೈ ಮಾಡೋಣ. 3 ಜನ ಸೇರಿ ಒಳಗೆ ಹೋದ್ರೆ
ಯಾಕೆ ಗ್ಲಾಸ್ ಹೊಡೆದಾಕ್ಬಾರ್ದು? ಇಲ್ಲ ಸ್ವಲ್ಪ ಡೌನ್ ಆಯ್ತು ಗ್ಲಾಸ್, ಸ್ವಲ್ಪ ಗ್ಯಾಪ್ ಇಡ್ತು. ಹೋಗ್ತದೆ. ಬರೀ ಸುಳ್ಳು ಬಿಡ್ತೀವಿ. ಇಲ್ಲ ಹೋಯ್ತು ನೋಡು, ಧೂಳು ನೀಟಾಗಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹೋಯ್ತು. ಕೆಲ್ಸಲ್ ಕುಂಬಾರ ಅದೇನೋ ಮಾಡಿದ್ನಂತೆ ಗೊತ್ತಾ? ಹಾ ಕರೆಕ್ಟ್. ಹಂಗಾಯ್ತು ನಮ್ಮ ಪಟೇಲ್ರ ಕತೆ. ಅಸ್ಕೆರೆ ಅಮರ್ ಅಂತಾರ ಆಯ್ತು. ಕೈ ಬಿಟ್ರೆ ಜಾಮ್ ಆಗತ್ತೆ ಮತ್ತೆ. ಇಲ್ಲಪ್ಪ ಜಮ. ಓಯ್ ವಾಪಸ್ ಬಂತು. ವಾಪಸ್ ಬಂತು ಗುರು. ಹಾಕಿ ಅಲ್ಲಿದೆ. ನೋಡಿ ಎಷ್ಟು ಕಷ್ಟ ಪಡ್ತಿದೀವಿ ಅಂದರೆ, ಯಾರಿಗಾರ ಐಡಿಯಾ ಇದ್ರೆ ಬೇಕಾದ್ರೆ ಕಳ್ಳರಿಗೆ ಸಿಗುತ್ತೆ ಇಂಥ ಐಡಿಯಾ, ಒಳ್ಳೆ ಐಡಿಯಾ. ಹೋಗ್ತಿದೆ. ಹೊರಗಡೆ ಹೋಗ್ಬೇಕಲ್ಲ. ಈ ಥರ ಹಿಂಸೆ ಕೊಟ್ರೆ ಹೆಂಗೆ ಸರ್ ಬದುಕೋದು? ಅಣ್ಣ ನೀನು ಬೇರೆ ಗೋಲ್ ತಗ ಹೇಳ್ತೀನಿ. ಏನು ನೋಡ್ತಿದ್ದೀರಾ? ಈ ಥರ ವೀಕೆಂಡ್ ಎಂಜಾಯ್ ಮಾಡೋದು ಬಿಟ್ಟು ಈ ಥರ ಕಷ್ಟಪಡೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಮುರಿದೋಯ್ತು ಬಿಡಿ. ಎಷ್ಟು ಬಿಲ್ಡಿಂಗ್? 50 ರೂಪಾಯಿನಾ? ಕೊನೆಗೂ ಬೀಡಿಂಗ್ ತೆಗ್ದಿದ್ದೀವಿ. ಬಿಲ್ಡಿಂಗ್ ತೆಗ್ದಿರೋದು ಲಾಕಲ್ಲ. ಅದೇ ಈಗ ಸ್ಕೇಲ್ ಹಾಕ್ಬೇಕಂತಲ್ಲ, ಸ್ಕೇಲ್ ಹೆಂಗೆ ಹಾಕೋದು? ಸ್ಕೇಲ್ ಅಮರನ್ ಕೈ ಹಾಕ್ಬೇಕಷ್ಟು. ನಾನು ಈ ಕರ್ನಾಟಕದಲ್ಲಿ ಹೀರೋ ರೀ. ನಾನ್ ಮಾಡಿರೋ ಕೆಲಸ ಇಡೀ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ. ಕಟ್ಟಾಯ್ತಾ? ಕಟ್ಟಾಯ್ತು. ಹೋಗ್ಲಿ ಬಿಡು ಅದನ್ನೇನು ಮಾಡಕೋಬೇಡ, ಡೋರ್ ತೆಗಿಬೇಕಣ. ಈಗ ಅದೇ ಬೀಡಿಂಗ್ ಒಳಗೆ ಕಳಿಸ್ತಾರೆ. ತಲೆ ಕೆಡ್ಸ್ಕೊಬೇಡ. ಇತ್ತರಲ್ಲ ಇದು ದೋಸೆ, ಇದು ತಗೊಂಬ. ಇಷ್ಟೊತ್ತು ಸುಮ್ಮನೆ ಬಿಡಿಂಗ್ ಕುಂಬಾಡಿ ಇವತ್ತೇ ಫಸ್ಟ್ ಕಣ ಐಡಿಯಾ ಕೊಟ್ಟಿದ್ದು. ಶಸ್ತ್ರಾಸ್ತ್ರದೊಂದಿಗೆ ಅಕ್ಷಯನ ಆಗಮನ. ಅರ್ಜುನ ಬಿಲ್ಲು ಬಾಣ ತರ್ತಿರೋದು ಇದಾಗುತ್ತೆ. ಇದ್ರಲ್ಲಿ ಚೆನ್ನಾಗಿದೆ, ಸ್ವಲ್ಪ ಲೆಂತ್ ಇರಬೇಕು. ಲೆಂತ್ ಇದೆಯಲ್ಲ ಅದನ್ನು. ಅಣ್ಣ ಲೆಂತ್ ಇಲ್ಲಿ ದೋಸೆ ತೆಗಿಯಕಿರ್ಲಿ ಮಾರ್ಯ. ಅಜ್ಜಿ ನೋಡ್ರಿ ಇಲ್ಲಿ ಇವತ್ತು ಈ ಲಾಕ್ ತೆಗಿತೀವ ಇಲ್ಲ ಅಂತ ನೀವು ಈ ವಿಡಿಯೋ ಪೂರ್ತಿ ನೋಡಿದ್ರೆ ಮಾತ್ರನೇ ಗೊತ್ತಾಗುತ್ತೆ. ಈ ಲಾಕ್ ಇಲ್ಲಿ ತೋರಿಸು ಫಸ್ಟ್. ಈ ಕಡೆ ಹಾಕ್ಬೇಕು ಅಂತ ನಮ್ಮನ್ನು ಕಾಡುವ ಕಟ್ಟ ಕಡೆ ಪ್ರಶ್ನೆ. ಸೈಡ್ ಬಾ. ಇಲ್ಲ ಲಾಕ್ ಓಪನ್ ಆಗುತ್ತೆ ಇವತ್ತು. ಓಪನ್ ಆಯ್ತು. ಅವೇ ಇದ್ಕೊಡು ಬೇಡ ನೀನು ಆರಾಮ ಮಾತಾಡ್ಸೋದೇ ತಪ್ಪು ಇವಾಗ. ನಾನು ಓಪನ್ ಆಯ್ತು ಅನ್ಕೊಂಡೆ ಕಣ. ಇದು ಹಿಂಗಾಯ್ತಲ್ಲ ಒಂದ್ಸತಿ ಓಪನ್ ಆಯ್ತು ಅನ್ಕೊಂಡೆ. ಇರೋ ಹಾಕಿ ಸಾಕಾಗಿದೆ, ಅದಕ್ಕೆ ಬಂದಿರೋದಲ್ಲಿ. ಮಗ ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣ ಹೊರಕ್ ಹೋಯ್ತೀವಿ ಅಂತ ತಿಳ್ಕೊ. ಅದಕ್ ಸಹಿತ ನಾವೇನಾರ ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರ ನಂಗೆ ಆರುಂಟೋಯ್ತದೆ ಕಡೆ. ಈಗ ಹೆಂಗಿದ್ರು ಹೊಸ ಕಾರ್ ಬಂದಿದೆಯಲ್ಲ ಅಣ್ಣ, ಚಿಂತೆ ಇಲ್ಲ. ಹೊಸ ಕಾರ್ ಎಕ್ಸೈಟ್ಮೆಂಟ್ ಅಲ್ಲೇ ಇಷ್ಟ ಆಗಿದೆ. ಈಗ ಇಲ್ಲಾಂದ್ರೆ ಕೀ ಒಳಗಡೆ ಇರ್ತಿರ್ಲಿಲ್ಲ. ಈಗ ಆರಾಮಾಗಿ ಕೂತ್ಕೊಂಡು ನಾವು ಊಟ ಮಾಡ್ಬೋದಿತ್ತು. ಅಷ್ಟೇನಾ? ಅಷ್ಟೇ. ಅದೇ ರೀತಿ ಇನ್ನೇನು ಮಾಡೋಕ್ಕಾಗ್ತಿದೆ. ಈಗ ದೋಸೆ ಬಿಡ್ತಿದ್ದೆ. ದೋಸೆ ಬಿಟ್ಟಿದ್ರೆ ಪರವಾಗಿಲ್ಲ, ಬಿಟ್ಟರೆ ಆಮೇಲೆ ವಾಪಸ್ ನೀವೇ ತೆಗಿಬೇಕು. ನಂಗೆ ಗೊತ್ತಿತ್ತು. ಏನಾರು ಆಗಲಿ ಇವತ್ತು ಎಷ್ಟು ಗಂಟೆ ಆದರೂ ಪರವಾಗಿಲ್ಲ ಅಣ್ಣ. ಇವತ್ತು ಎಷ್ಟು ಗಂಟೆ ಆದರೂ ಪರವಾಗಿಲ್ಲ. ಅಯ್ಯೋ ಬಂತು ಕೊನೆಗೂ ಸತತ ಪ್ರಯತ್ನದಿಂದ ಲಾಕ್ ಓಪನ್ ಆಗಿದೆ. ಅಲ್ಲ ಇನ್ನೊಂದ್ಸತಿ ಹಾಕಿ ಟ್ರೈ ಮಾಡಿ ನೋಡೋಣ ಡೋರ್. ಮೆಂಟ್ಲು ನನ್ ಮಗ ತಲೆ ತಿಂತಾವನೆ. ಅದೇ ಹೊಸ ಹೆಂಡತಿ ಬಂದಾಗ ಹಳೆ ಜಜ್ಜಿ ಪಜ್ಜಿ ಆ ಪೈಂಟ್ ಎಲ್ಲ ಅದೇ ಈ ಕಾರ್ ಇಲ್ಲ ಅಂದಿದ್ರೆ ಅಷ್ಟು ಜಸ್ತಾನೆ ಇರಲಿಲ್ಲ. ನಿಧಾನ ಟ್ರೈ ಮಾಡ್ತಿದ್ದೆ. ಇಲ್ಲ ಮೆಕ್ಯಾನಿಕ್ ಕರ್ಕೊಂಬರೋಣ ಅಂದ್ರೆ ಅಂತೂ ನೋಡಿ 10 ನಿಮಿಷ ಟ್ರೈ ಮಾಡಿದ್ಕೆ ಕೊನೆಗೂ ಯಾರು ಕಾರ್ ಓನರ್ ಲಾಕ್ ಮಾಡಿದ್ರಲ್ಲ ಕೀ ಬಿಟ್ಟು ಒಳಗಡೆ, ಅವರೇ ಓಪನ್ ಮಾಡಿದ್ದಾರೆ. ಅವರಿಗೊಂದು ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದೇ ಖುಷಿಗೆ ಇವಾಗ ಹೋಗಿ ನಾವು ಒಂದು ನಮ್ಮ ಗುರುಜಿ ಅವ್ರು ಏನು ಹೇಳ್ಬೋದು?
ನಾನು ಹಾಕಿ ರೋಲ್ ಆಗಿ ಅವ್ನು ಯಾಕೆ ಪ್ರಪಂಚದಲ್ಲಿ ಎಲ್ಲದಕ್ಕೂ ಒಂದೊಂದು ಮದ್ದಿದೆ. ಸೊಲ್ಯೂಷನ್ ಅನ್ನೋದು ಎಲ್ಲದೂ ಇರ್ತದೆ, ಹುಡುಕಬೇಕು, ತಾಳ್ಮೆಯಿಂದ ಕಾಯಬೇಕು ಅಷ್ಟೆ. ಥ್ಯಾಂಕ್ ಯು. ಇಷ್ಟೇನು ಹೇಳೋದು ಅವರು, ಮುಂದೆ ಏನು ಹೇಳಲ್ವಾ? ಮುಂದೆ ಮತ್ತೊಮ್ಮೆ ಲಾಕ್ ಮಾಡ್ಕೊಂಬೇಡಿ ಅಂತ ಹೇಳ್ತಾರೆ. ಬೇಡಿಂದ ನೋಡಿದಾಗ ಹೊರ್ತು ಸಂತೋಷ್ ತರ ಕಾಣಿಸ್ತಿದ್ದಾರೆ ಅಮರ್ ಪಟೇಲ್. ಚಿನ್ನ ಎಲ್ಲ ಹಾಕೊಂಡು ಕೈಗೆಲ್ಲ, ಹಾ. ಏನ್ ಗುರು ಚಿನ್ನ ಎಲ್ಲ ಹಾಕೊಂಡು ಆಟೋ ಕಾರ್ ಶೋಕಿ ಮಾಡ್ತಿದ್ದೀರಾ? ಏನ್ ಬಸ್ ನೀವು ಚಿನ್ನ ಎಲ್ಲ ಹಾಕೊಂಡು ಆಟೋ ಕಾರ್ ಶೋಕಿ ಮಾಡ್ತಿದ್ದೀರಾ? ಇದು ಆಲ್ಟಾರ್ ಅಲ್ಲ, ಈಗ ಕರಣ. ಈಗ ಅಲ್ಲ, ಇದು ಈಗ ಆಲ್ಟೋ ಅಲ್ಲ. ಇದು ನೋಡಿ, ಟೆಸ್ಟಲ್ಲಿ ಬೆಂಡ್ ಮಾಡಿರೋದು. ಇಲ್ಲಿ ನೋಡಿ, ಏನೆಲ್ಲ ನಾವು ಮಾಡಿದ್ದೀವಿ. ನಮ್ಮ ಅಪ್ಪನ ಗುಟ್ಟಿರೋದು ನಾನು ಶೋಕಿ ಮಾಡ್ತೀನಿ. ನಮ್ಮ ಅಪ್ಪನ ದುಡ್ಡಲ್ಲಿ ನಮ್ಮ ಅಪ್ಪಂಗೆ ಯಾರು ಮುಟ್ಟಿದ್ರೆ ಒಂದ್ ಶೋಕಿ ಮಾಡಲ್ಲ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತಾ ಬೀಡಿಂಗ್ ವಾಪಸ್ ಬೀಡಿಂಗ್ ಕೂರಿಸ್ತಿದ್ದೀನಿ. ಬೀಡಿಂಗ್ ಕೂತಿದೆ. ಓಕೆ, ಯಾರೆಲ್ಲ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ, ಬಾಯ್.